ನೂತನ ಸಿಎಂ ರಚನೆಯಾದ ನಂತರ ಈಗ ರಾಜ್ಯದೆಲ್ಲೆಡೆ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ಜೋರಾಗಿದೆ. ಹೌದು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೇರಿದಂತೆ ಇಂದು ಹುಬ್ಬಳ್ಳಿಯಲ್ಲಿಯೂ ಕೂಡ ಪ್ರತಿಭಟನೆಯ ಕಾವು ಮನವಿಗಳು ಕಂಡು ಬಂದವು. ನಗರದ ಅಂಬೇಡ್ಕರ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ಸಂತೋಷ್ ಲಾಡ್ ಹಾಗೂ ಪ್ರಸಾದ ಅಬ್ಬಯ್ಯನವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಿವಾನಂದ ಮುತ್ತಣ್ಣವರ, ಧಾರವಾಡ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಇಲ್ಲಿ ಇಬ್ಬರು ಸಚಿವರುಗಳನ್ನು ನೀಡಬೇಕೆಂದು ಒತ್ತಾಯಿಸಿದರು. ಮಾಜಿ ಸಚಿವ ಸಂತೋಷ್ ಲಾಡ್ ಹಾಗೂ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ ಅಬ್ಬಯ್ಯನವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮುಖಾಂತರ ಜನರ ನೆಚ್ಚಿನ ನಾಯಕರಾಗಿದ್ದಾರೆ. ಅಲ್ಲದೆ 3 ಬಾರಿ ಹ್ಯಾಟ್ರಿಕ್ ಗೆಲುವು ಕಂಡ ಪ್ರಸಾದ ಅಬ್ಬಯ್ಯನವರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ನೀಡಲೇಬೇಕು ಎಂದು ಪಕ್ಷದ ಮುಖಂಡರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಬಾರಿ ಧಾರವಾಡ ಕ್ಷೇತ್ರದಿಂದ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೋ ಎಂಬುದನ್ನು ಮಾತ್ರ ಕಾದು ನೋಡಬೇಕಾಗಿದೆ. ಹುಬ್ಬಳ್ಳಿ ಧ್ವನಿ ಜೊತೆಗೆ ಲೋಹಿತ ಬಸವ, ಹುಬ್ಬಳ್ಳಿ. ಸಂತೋಷ್ ಲಾಡ್ ಅವರಿಗೆ ಮಂತ್ರಿ ಸ್ಥಾನ ಕೊಡ್ತಾರೆ ಅಂತಕ್ಕಂಥದ್ದು. ಅದ್ರ ಜೊತೆ ನಮ್ಮ ಒಂದು ವೈಯಕ್ತಿಕವಾಗಿ ಏನಂತಂದ್ರೆ ಈ ಭಾಗದಲ್ಲಿ ಇನ್ನೂ ಒಂದೆರಡು ಸಚಿವ ಸ್ಥಾನ ಕೊಡ್ಲಿ ಅಂತ ಈಗ ಪ್ರಸಾದ್ ಅಬ್ಬಯ್ಯನವರು ಇದ್ದಾರೆ ಪೂರ್ವದಿಂದ. ಸೊ ಅವ್ರಿಗೂ ಕೂಡ ಇದ್ರ ಜೊತೆಗೆ 2 ಸ್ಥಾನ ಕೊಡ್ಲಿ. ಯಾಕಂದ್ರೆ ಬೆಂಗಳೂರಿಗೆ 4-5 ಸ್ಥಾನಗಳು ಕೊಟ್ಟಿದ್ದಾರೆ ಬೆಂಗಳೂರಿಗೆ. ಈಗ ನಮ್ಮ ಬೆಂಗಳೂರು ಅಂದ್ಮೇಲೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಸ್ಥಾನ. ಹಿಂಗಾಗಿ ಸಂತೋಷ್ ಲಾಡ್ ಅವ್ರ ಜೊತೆಗೆ ಅಬ್ಬಯ್ಯನವರಿಗೂ ಕೂಡ ಸಚಿವ ಸ್ಥಾನ ಕೊಡ್ಲಿ ಅಂತಂದೇಳಿ ನನ್ನೊಂದು ಆಶೆ. ಹಾಗೇನಿಲ್ಲ ಸರ್. ಈಗ ನಾನು ಹೇಳಿದೆ ಅವಾಗ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ಅವರು ಪ್ರಾರಂಭವಾಗಿ 50 ವರ್ಷ ಆಗಿದೆ. 50 ವರ್ಷ ವಯಸ್ಸು ರಾಹುಲ್ ಗಾಂಧಿ ಅವ್ರಿಗೆ ಆಗಿದೆ. ಆದ್ರೆ ಇವತ್ತು ಪಕ್ಷದ ಒಂದು ಸೀನಿಯರಿಟಿನಲ್ಲಿ ನೋಡಿದ್ರೆ, ಪಕ್ಷದ ಹುದ್ದೆಗಳಲ್ಲಿ ನೋಡಿದ್ರೆ AICC ಅಧ್ಯಕ್ಷರಾಗಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಇವಾಗ ಆಗಿದ್ದಾರೆ. ಆದ್ರೆ